ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಸರ್ಪ್ರೈಸಾಗಿ ಎಲ್ಲೋ ನಾನು ಹೋಗ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಅಥವಾ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ. ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಸುಮಿತ್ರಾ ಅವರು 5:15 ಹೋಗೋಣ ಅಂತ ಹೇಳಿದ್ರು. ಸೊ ನಾನು 4 ಗಂಟೆಗೆ ಎದ್ದು 5:15 ಅಷ್ಟಲ್ಲಿ ರೆಡಿ ಆದೆ. ನಾವು ಹೆಣ್ಮಕ್ಳು ವಿಚಾರ ಗೊತ್ತಲ್ವಾ, ನಾವೆಲ್ಲಾದರೂ ಹೊರಗಡೆ ಹೋಗ್ತಿದ್ದೀವಿ ಅಂದರೆ ನಾವು ರೆಡಿ ಆಗೋದಲ್ಲದೆ ಮನೆಯಲ್ಲೂ ಅಡುಗೆ ಎಲ್ಲ ಮಾಡಿಟ್ಟು ಹೋಗಬೇಕು. ಸೊ ಮನೆಯಲ್ಲೂ ಎಲ್ಲ ಅಡುಗೆ ಮಾಡಿಟ್ಟು ನಾನು ಹೊರಟೆ. ನಿಮಿಷಾಂಬಕ್ಕೆ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಎಲ್ಲಿಗೆ ಬಂದಿದ್ದೀವಿ? ನಿಮಿಷಾಂಬ ರಶ್ ಇಲ್ಲ. ಮನೆಯಿಂದ ಹೊರಡುವಷ್ಟರಲ್ಲಿ 6:15 ಆಗಿತ್ತು. ದೇವಸ್ಥಾನಕ್ಕೆ ಬರುವಷ್ಟರಲ್ಲಿ 7:05. ಇನ್ನು ದೇವಸ್ಥಾನ ಓಪನ್ ಆಗಿರಲಿಲ್ಲ. ತಾಯಿ ದರ್ಶನ ಆಗೋವರೆಗೂ ನಾವು ನಿಂತಿದ್ವಿ. ನಾವು ಮುಂದೆ ಹೋಗಿ ಕ್ಯೂನಲ್ಲಿ ಹೋಗಿ ನೋಡ್ಕೊಂಡು ಬರಲಿಲ್ಲ. ದೇವಸ್ಥಾನದ ಬಾಗಿಲು ಓಪನ್ ಆದ ತಕ್ಷಣ ದೂರದಿಂದಲೇ ನೋಡಿಕೊಂಡು, ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಹುಣ್ಣಿಮೆ ದಿನ. ಸೊ ಅಲ್ಲೂ ನಮಸ್ಕಾರ ಮಾಡಿಕೊಂಡು, ವರಸಿದ್ಧಿ ವಿನಾಯಕನಿಗೆ ನಮಸ್ಕಾರ ಮಾಡಿಕೊಂಡು, ದೇವಸ್ಥಾನದ ಹಿಂಭಾಗದಲ್ಲಿ ಚಂಡಿಕೇಶ್ವರ ಸ್ವಾಮಿ ಇತ್ತು, ಅವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು, ಆಂಜನೇಯ ಸ್ವಾಮಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಿಷಾಂಬ ದೇವಿಗೆ ಮತ್ತು ಸೂರ್ಯ ದೇವರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದು ವಿಡಿಯೋ ಮಾಡ್ಕೊಳ್ಳಿಲ್ಲ. ನಿಮಿಷಾಂಬ ತಾಯಿ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ, ಈ ಆವರಣದಲ್ಲಿ ಯಾವುದೇ ಹಳೆ ಫೋಟೋ ಮತ್ತು ತ್ಯಾಜ್ಯ ವಸ್ತುಗಳನ್ನ ಹಾಕಬೇಡಿ ಅಂತ ಬರೆದಿದ್ದಾರೆ. ಆದರೆ ಏನೇ ಹೇಳಿದ್ರು ತಂದು ಹಾಕೋದು ಮಾತ್ರ ಜನ ಬಿಟ್ಟಿಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೇನೆ, ಹೀಗೆಲ್ಲ ತಂದು ಹಾಕಬೇಡಿ ಈ ಥರ ಫೋಟೋಸ್ ಎಲ್ಲ ಅಂತ. ಬಟ್ ಯಾರು ಹೇಳಿದ್ರು ಯಾರು ಕೇಳಲ್ಲ, ಅವ್ರಿಗೆ ಏನು ಅನಿಸುತ್ತೆ ಅದೇ ಮಾಡೋದು. ದೇವಸ್ಥಾನದ ಹಿಂಭಾಗದಲ್ಲಿ ದಾಸೋಹ ಭವನ ಇದೆ. ನಾನು ಒಂದು ಸಲಿನೂ ಈ ಭವನ ಆದಮೇಲೆ ಹೋಗಿ ಊಟ ಮಾಡಿಲ್ಲ. ನೋಡೋಣ ಅದು ಯಾವಾಗ ಋಣ ಕೂಡಿ ಬರುತ್ತೆ ಅಂತ. ಋಣ ಕೂಡಿ ಬಂದಾಗ ಹೋಗಿ ಊಟ ಮಾಡಿದಾಗ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಬೆಳಗ್ಗೆನೇ ತುಂಬ ಜನ ಬಂದು ಹೊಳೆಯಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ. ನೋಡಿ, ಕುತ್ಕೊಂಡು ವಿಶ್ರಾಂತಿ ಪಡೆಯೋದಕ್ಕೆ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಇನ್ನೂ ಏನೂ ಓಪನ್ ಆಗಿಲ್ಲ. ಅಂದರೆ ನಾವು ಬೆಳಗ್ಗೆ ಬಂದಿರೋದಲ್ವ. ನಾನು ನಿಜ ಇಲ್ಲಿಗೆ ಬರ್ತೀನಂತ ಗೊತ್ತಿಲ್ಲ. ನಿಮಿಷಾಂಬಕ್ಕೆ ಹೋಗೋಣ ಅಂತ ನನಗೆ ಹೇಳೇ ಇರಲಿಲ್ಲ. ಇವಾಗೆಲ್ಲರೂ ಅಂಗಡಿಯೆಲ್ಲ ಓಪನ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಬೀನ್ಸು ಮತ್ತು ನುಗ್ಗೆಕಾಯಿ ಎಲ್ಲವನ್ನು ಆಟೋದಲ್ಲಿ ತಂದು ಇಟ್ಕೊಂಡಿದ್ದಾರೆ. ಇದೊಂಥರ ಸಂತೆ ಥರನೇ ಆಗ್ಬಿಟ್ಟಿದೆ ನಿಮಿಷಾಂಬ ದೇವಸ್ಥಾನ. ಏನು ಸ್ವಾಮಿ? ಸುಮ್ಮನೆ ಮುಂದೆ ಒಂದು ಫೋಟೋ ತಗೊಳ್ಳೋಣ ಬನ್ನಿ. ನಿಮಿಷಾಂಬಕ್ಕೆ ಬರ್ತೀನಿ ಅಂದ್ಕೊಂಡಿರಲ್ಲ ಸುಮ್ಮನೆ. ಇವತ್ತು ಭಾನುವಾರ ಫುಲ್ಲು ರಶ್ ಇರುತ್ತೆ ಚಾಮುಂಡೇಶ್ವರಿ ಸ್ವಾಮಿ ದೇವಸ್ಥಾನ. ಹಾಗಾಗಿ ಬೆಳಗ್ಗೆ ಹೊರಟ್ಬಿಡೋಣ ಅಂತ ಹೇಳಿದ್ರು. ಪಾಪ ಅವ್ರ ಕೆಲಸ ಮುಗಿಸಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಯಾವಾಗಲೂ ನಾನು ಲೇಟ್ ಮಾಡ್ತಿದ್ದೆ, ಅದಕ್ಕೆ ಅವ್ರಿಗೆ ನನಗೆ ಟೈಮಿಂಗ್ಸ್ ಬೇಗ ಹೇಳಿದರು. ಆದರೆ ಇತ್ತೀಚೆಗೆ ಸ್ವಲ್ಪ ಬೇಗ ರೆಡಿ ಆಗೋದನ್ನು ಕಲ್ತ್ಕೊಂಡಿದ್ದೀನಿ. ಚಪ್ಪಲಿ ಬಿಡೋದಕ್ಕೆ ಉಚಿತ ಕೌಂಟರ್ ಮಾಡಿದ್ದಾರೆ. ಮೊದಲು ಅಮೌಂಟ್ ಇತ್ತು, ಇವಾಗ ಇತ್ತೀಚೆಗೆ ಉಚಿತ ಕೌಂಟರ್ ಮಾಡಿದ್ದಾರೆ, ಎಲ್ಲಿ ಬೇಕಲ್ಲಿ ಬಿಡ್ತಾರೆ ಅಂತ. ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿ ಕುದುರೆ ಸವಾರಿ ಕೂಡ ಮಾಡ್ತಾರೆ ಬಂದಂಥ ಭಕ್ತಾದಿಗಳಿಗೆ, ವಿಸಿಟರ್ಸ್ಗೆ. ಒಂದೇ ಒಂದು ಕುದುರೆ ಹೋಗ್ತಿದೆ ನೋಡಿ. ಹಾಂ, ವಾಶ್ರೂಮ್ಸ್ ಇಲ್ಲಿದೆಯಾ? ಗೊತ್ತೇ ಇರಲಿಲ್ಲ. ಎಲ್ಲಿ ಸ್ವಾಮಿ? ಕೊಡದಿದ್ದರೂ ರೊಕ್ಕ, ದೇವಸ್ಥಾನವಿರಿಸಿ ಚೊಕ್ಕ. ಸುತ್ತಮುತ್ತ ಎಲ್ಲ ಗಲೀಜು ಮಾಡಿಬಿಡ್ತಾರೆ ಅಂತ ಈ ರೀತಿ ಸ್ಲೋಗನ್ ಬರೆದಿದ್ದಾರೆ. ನಾವು ಹೋಗ್ತಾ ಪಯಣ ಮ್ಯೂಸಿಯಂ ಸಿಗುತ್ತೆ. ನಾನು ತುಂಬ ಸಲ ಮೈಸೂರಿಗೆ ಬರುವಾಗ ನಾನು ತೋರಿಸಿದ್ದೀನಿ. ಬಟ್ ನಾನಂತೂ ಒಳಗಡೆ ಹೋಗಿ ನೋಡಿಲ್ಲ. ಒಳಗಡೆ ಹೋದಾಗ ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ. ನಾವು ಬೆಳಗ್ಗೆ ಹೋಗ್ತಿರೋದ್ರಿಂದ ರೋಡ್ ಫುಲ್ಲು ಖಾಲಿ ಇದೆ. ಎಲ್ಲೋ ಒಂದೊಂದು ವೆಹಿಕಲ್ ಹೋಗ್ತಿದೆ ಅಷ್ಟೇ. ರೋಡ್ ಎಷ್ಟೇ ಖಾಲಿ ಇದ್ದರೂ ಸಿಗ್ನಲಲ್ಲಿ ಮಾತ್ರ ಸ್ಟಾಪ್ ಆಗಲೇಬೇಕು. ಕೊಲಂಬೆ ಏಷ್ಯಾ ಹತ್ರ ಇವಾಗ ಅದನ್ನು ಮಣಿಪಾಲ್ ಅಂತ ಮಾಡಿದ್ದಾರೆ. ಅಲ್ಲಿ ಸಿಗ್ನಲ್ ಬಂತು. ಇಲ್ಲಿ ನೋಡಿ, ಮತ್ತೊಬ್ಬರ ಜೀವ ಉಳಿಸಿ, ಗಮನ ರಸ್ತೆಯ ಮೇಲೆ ಇರಲಿ, ಮೊಬೈಲ್ ಮೇಲಲ್ಲ. ನೀವೇ ವಿಡಿಯೋ ಮಾಡ್ಕೊತಿದ್ದೀರ ಅಂತ ನನಗೆ ರಿವರ್ಸ್ ಹೇಳಬೇಡಿ.
ಯಾಕಂದರೆ ಓಡಿಸ್ತಿರೋ ಸುಮಿ, ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಹಿಂದೆ ಕೂತ್ಕೊಂಡು, ಅದು ಸೇಫಾಗಿ ಮಾಡ್ಕೋತಾ ಇದ್ದೀನಿ. ಇದು ಕಾರಂಜಿ ಕೆರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಮೃಗಾಲಯ ಮತ್ತು ಕಾರಂಜಿ ಕೆರೆ ಎಲ್ಲ ಕಾಣುತ್ತೆ. ರೋಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಖಾಲಿ ಬೆಳಗ್ಗೆ ಹೋಗ್ತಿರೋದಕ್ಕೆ ದೇವಸ್ಥಾನ ತೋರಿಸ್ತಾರೆ ಅಷ್ಟೇ. ದೇವಸ್ಥಾನ ತೋರಿಸ್ತಾರೆ ಅಷ್ಟೇ ಅಂತೆ. ನಾವು ದಾರಿನಲ್ಲಿ ಹೋಗುವಾಗಲೇ ಚಾಮುಂಡಿ ಬೆಟ್ಟ ನಮಗೆ ಕಾಣಿಸ್ತಾ ಇದೆ. ಬೆಳಗ್ಗೆ ಅಂತೂ ವಾತಾವರಣ ತುಂಬ ಚೆನ್ನಾಗಿತ್ತು. ಬಿಸಿಲಿಲ್ಲ, ಚಳಿನೂ ಇಲ್ಲ, ಒಂಥರ ಗಾಳಿ, ಪ್ರಶಾಂತವಾದ ವಾತಾವರಣ, ಬೆಟ್ಟ ಗುಡ್ಡಗಳ ನಡುವೆ. ನಿಜ ವಾವ್, ಸೂಪರಾಗಿತ್ತು. ಎಷ್ಟೋ ಕಡೆ ಓದಿರ್ತೀವಲ್ವ, ನಾವು ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಹಾಗೆ ಇಲ್ಲಿ ನೋಡಿ, ಇಲ್ಲಿ ಚಾಮುಂಡೇಶ್ವರಿದು ಮ್ಯೂಸಿಯಮ್ ಇದೆ. ಇಲ್ಲಿಗೆ ಇವತ್ತು ಕೂಡ ಹೋಗ್ತಿಲ್ಲ, ಮತ್ತೊಂದು ಸಲ ಯಾವಾಗಲಾದರೂ ಹೋದರೆ ವಿಡಿಯೋ ಮಾಡ್ಕೊತೀನಿ. ಇಲ್ಲಿ ನೋಡಿ, ಕೆಳಗಡೆನೇ ಅಷ್ಟೊಂದು ಕಾರ್ಗಳೆಲ್ಲ ನಿಲ್ಲಿಸಿದೆ. ನಾವು ಆಷಾಢ ಟೈಮ್ನಲ್ಲಿ ಬಂದಾಗ ಇಲ್ಲಿ ಅಷ್ಟೊಂದು ಈ ಜಾಗದಲ್ಲೇ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಪೊಲೀಸವ್ರನ್ನ, ಬಿಟ್ಕೊಡಿ ನಾವು ಇಲ್ಲಿಂದನೇ ಹೋಗ್ತೀವಂತ. ಆದರೆ ಬಿಟ್ಕೊಟ್ಟಿರಲಿಲ್ಲ. ಇಲ್ಲಿಂದ ನಾವು ಲಲಿತಾ ಮಹಲ್ ಪ್ಯಾಲೇಸ್ ಮೈದಾನದ ಹತ್ರ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗಿದ್ದು. ನಮ್ಮ ವೀಡಿಯೋಸ್ ನೋಡಿದರೆ ನಿಮಗೆ ಲಾಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ. ಇಲ್ಲಿ ನೋಡಿ, 3489 ಅಡಿ ಸಮುದ್ರ ಮಟ್ಟಕ್ಕಿಂತ ಚಾಮುಂಡಿ ಬೆಟ್ಟ ಮೇಲಿದೆ. ಆಲ್ರೆಡಿ ತುಂಬ ಜನ ಹೋಗಿ ಆಗಲೇ ದರ್ಶನ ಮುಗಿಸ್ಕೊಂಡು ಬರ್ತಿದ್ದಾರೆ. ಇವಾಗ ಮಳೆ ಎಲ್ಲ ಚೆನ್ನಾಗಿ ಬರ್ತಿರೋದಕ್ಕೆ ಆ ಕಡೆ ಈ ಕಡೆ ಗ್ರೀನರಿ ತುಂಬ ಚೆನ್ನಾಗಿದೆ. ಒಂದೊಂದು ಸಲ ಪೂರ್ತಿ ಮರ ಗಿಡಗಳೆಲ್ಲ ಒಣಗೋಗಿರುತ್ತೆ. ಬಟ್ ಇವಾಗಂತೂ ವಾತಾವರಣ ವಾವ್ ಅನ್ನೋ ರೀತಿ ಇದೆ ನೋಡಿ. ಸೈಕ್ಲಿಂಗ್ ಮಾಡಿಕೊಂಡೆಲ್ಲ ತುಂಬ ಜನ ಹೋಗ್ತಿರ್ತಾರೆ ಡೈಲಿ. ಬೆಟ್ಟದ ಮೇಲಿಂದ ಮೈಸೂರು ಹೇಗೆ ಕಾಣಿಸ್ತಿದೆ ನೋಡಿ. ನಾವು ಹೋಗುವಾಗಲೂ ವಾತಾವರಣ ತುಂಬ ಚೆನ್ನಾಗಿತ್ತು, ಬರೋವಾಗಲೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನಾವು ಅದೇ ಕೇಳ್ಕೊಂಡಿದ್ವಿ, ಮಳೆ ಬರೋದು ಬೇಡ ಮತ್ತು ಜಾಸ್ತಿ ಬಿಸಿಲಿರೋದು ಬೇಡ ಅಂತ. ನಾವು ಹೇಗೆ ಅಂದ್ಕೊಂಡಿದ್ವೋ ವಾತಾವರಣ ಹಾಗೆ ಇತ್ತು. ಇಲ್ಲಿಂದ ಉತ್ನಳ್ಳಿಗೆ ಹೋಗಬಹುದು. ಚಾಮುಂಡೇಶ್ವರಿ ತಾಯಿ ತಂಗಿ ಉತ್ನಳ್ಳಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ. ತ್ರಿಪುರ ಸುಂದರಿ ದೇವಸ್ಥಾನ ಇದು ನೋಡಿ. ನೆನಪಿರಲಿ ಫಿಲಮ್ ನೋಡಿದರೆ ಇಲ್ಲಿ ಶೂಟ್ ಮಾಡಿದ್ದಾರೆ, ನಿಮಗೆ ಗೊತ್ತಾಗುತ್ತೆ. ಇದು ತುಂಬ ಚೆನ್ನಾಗಿದೆ ಶೂಟಿಂಗ್ ಸ್ಪಾಟು. ನಮ್ಮ ಚಾಮುಂಡೇಶ್ವರಿ ತಾಯಿ ಶಕ್ತಿ ದೇವತೆ. ಸೊ ಹಾಗಾಗಿ ತುಂಬ ದೂರದಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶದಿಂದ ಎಲ್ಲ ಬರ್ತಾರೆ. ಜೊತೆಗೆ ಇಲ್ಲಿ ಪ್ಲೇಸ್, ವಾತಾವರಣ, ವೀಕ್ಷಣೀಯ ಸ್ಥಳ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ಇದು ಎಲ್ಲರ ಕಣ್ಮನವನ್ನು ಸೆಳೆಯುತ್ತೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಅಪ್ಪನ ಮನೆ ದೇವರು, ಹೆಣ್ಣು ದೇವರು ಚಾಮುಂಡೇಶ್ವರಿ ತಾಯಿನೇ. ನಾವಂತೂ ಅವಾಗವಾಗ ಬರ್ತಿರ್ತೀವಿ. ಇಷ್ಟು ಬೆಳಗ್ಗೆ ಹೋಗ್ತಿರೋದ್ರಿಂದ ರಶ್ ಇರೋದಿಲ್ಲ ಅಂತ ಅಂದ್ಕೊಂಡ್ವಿ. ಒಂದು 8:30ಗೆಲ್ಲ ನಾವು ಚಾಮುಂಡಿ ಬೆಟ್ಟ ರೀಚ್ ಆದ್ವಿ. ಇಷ್ಟು ಬೇಗ ಇಷ್ಟೊಂದು ರಶ್ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ. ನಮ್ಮ ಗಾಡಿ ನಿಲ್ಲಿಸೋದಕ್ಕೇ ಅರ್ಧ ಗಂಟೆ ಆಯಿತು. ಸುಮ್ಮನೆ ನಾನು ಗಾಡಿ ನಿಲ್ಲಿಸಿ ಬರ್ತೀನಿ, ನೀನು ಹೋಗಿ ದೇವಸ್ಥಾನದ ಮುಂದೆ ಇರು, ಈ ಕಡೆಯಿಂದ ಗಾಡಿ ತರ್ತೀನಿ ನಾನು ಅಂತ ಹೇಳಿದ್ರು. ಹಾಗಾಗಿ ನಾನು ಮುಂದೆ ಹೋಗ್ತಾ ಇದ್ದೀನಿ. ನಾನು ಈ ಮೂಲಕ ನಿಮಗೆಲ್ಲ ಏನೋ ಒಂದು ಮಾತು ಹೇಳ್ತೀನಿ, ಅದನ್ನು ನೆನ್ಪಿಟ್ಕೊಳ್ಳಿ. ಏನು ಗೊತ್ತಾ, ನಾವು ಯಾರನ್ನ ತುಂಬ ಪ್ರೀತಿಸ್ತೀವೋ ಅವ್ರ ಜೊತೆ ಅವಾಗವಾಗ ಎಲ್ಲಿಗಾದರೂ ಹೋಗ್ತಿದ್ರೆ ನಮ್ಮ ಬಾಂಧವ್ಯ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಫ್ರೆಂಡ್ಸ್ ಆಗಿರಬಹುದು, ಫ್ಯಾಮಿಲಿ ಆಗಿರಬಹುದು, ಗಂಡ ಹೆಂಡತಿ ಆಗಿರಬಹುದು, ಅಥವಾ ಅಕ್ಕ ತಂಗಿ ಆಗಿರಬಹುದು, ಯಾರಾದರೂ ಅಷ್ಟೇ. ಮನೇಲಿ ಪ್ರತಿದಿನ ಜೊತೆಗಿರ್ತೀವಿ, ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಬಟ್ ಜೊತೇಲಿ ಹೊರಗಡೆ ಹೋದಾಗ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ, ಇನ್ನೂ ಒಡನಾಟ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸುಮಿ ಅವರು ಈ ರೀತಿ ಲಾಕ್ ಮಾಡಿಸಿದ್ದಾರೆ. ಈ ಕಡೆ ಒಂದು, ಈ ಕಡೆ ಒಂದು. ಕಟ್ ಮಾಡ್ಬಿಟ್ಟು ಎತ್ಕೊಂಡೋದ್ರೆ ಏನು ಮಾಡೋದು? ಏನು ಮಾಡೋದು? ಹೆಲ್ಮೆಟ್ನ ಗಾಡಿಗೆ ಸೇಫಾಗಿ ಹಾಕಿ ಚಪ್ಪಲ್ನು ಅಲ್ಲೇ ಬಿಟ್ಟು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಾಮಾನು ಜೋಡಿಸಿರೋದೇ ನೋಡೋದಕ್ಕೊಂಥರ ಚೆಂದ. ತಾಯಿ ಚಾಮುಂಡೇಶ್ವರಿ ತಾಯಿಗೆ ಯಾವಾಗಲೂ ಜೋಡಿಕಾಯಿನ ಜೋಡಿಸಿರ್ತಾರೆ, ಮೇಲೊಂದು ಕಮಲ ಹೂ ಇಟ್ಟಿರ್ತಾರೆ, ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ವಾತಾವರಣ ಚೆನ್ನಾಗಿದೆ ಅಲ್ವಾ?
ಅರ್ಲಿ ಮಾರ್ನಿಂಗ್ ಬರ್ಬೋದಾಯ್ತು. ಮೋಡ ಬೀಳ್ತಾ ಇರಬೇಕು. ಮೋಡ ಬೀಳ್ತಾ ಇರ್ಬೇಕಾ? ಮೋಡ ಬೀಳ್ತಾ ಇರುತ್ತಾ? ಮೋಡ ತಿಂಡಿ 8:55 ದೇವಸ್ಥಾನದ ಹತ್ರ ಬಂದ್ವಿ. ಆದರೆ ಇಷ್ಟೊಂದು ರಶ್ ನೋಡಿ ನಾವು ಒಳಗಡೆ ಹೋಗಿ ಹೊರಗಡೆ ಬರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಅಂತ ಹೇಳಿ ತಿಂಡಿಗೆ ಹೊರಟೋಗೋಣ. ತಿಂಡಿ ಮುಗಿಸ್ಕೊಂಡು ಹೇಗಿದ್ರು ದೇವಸ್ಥಾನ ಹತ್ರ ಬಂದಿದ್ದೀವಲ್ವ, ಸೊ ತಿಂಡಿ ಮುಗಿಸ್ಕೊಂಡು ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಖಾಲಿ ಅಂದರೆ ಖಾಲಿ, ಒಬ್ಬರೂ ಇರಲಿಲ್ಲ. ಸೊ ಬೇಗ ತಿಂಡಿ ಆಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ದೇವರ ಪ್ರಸಾದ ಸಿಗೋದಕ್ಕೂ ಪುಣ್ಯ ಮಾಡಿರಬೇಕು. ಎಷ್ಟೋ ಸತಿ ಹೋಗಿ ತುಂಬ ರಶ್ ಇದೆ ಅಂತ ಪ್ರಸಾದ ಈಸ್ಕೊಳ್ಳದೆ ಬಂದಿದ್ದುಂಟು. ನಮಗೆ ಬಿಸಿ ಬಿಸಿ ಪೊಂಗಲ್ ಪ್ರಸಾದ ಸಿಕ್ತು, ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ನಾವು ಅಲ್ಲಿಂದ ಗೇಟಲ್ಲಿ ಎಂಟ್ರಿಗೆ ಬಂದ್ವಿ, ಬಟ್ ಇಲ್ಲಿ ಮೇನ್ ಬಾಗಿಲನ್ನೇ ಓಪನ್ ಮಾಡಿಬಿಟ್ಟಿದ್ದಾರೆ, ರಶ್ ಇರಲಿಲ್ಲ ಅಂತ. ಇಲ್ಲಿ ಒಂದೆರಡು ಅಂಧರ ಗುಂಪು ಹಾಡು ಹೇಳ್ತಾ ಇದೆ. ಇಂಥವರೆಲ್ಲ ನೋಡಿದಾಗ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಕೆಲವರು ದುಡಿಯೋ ಶಕ್ತಿ ಇದ್ರೂ ದುಡಿಯೋದಿಲ್ಲ, ಕೆಲವರು ಭಿಕ್ಷೆ ಬೇಡ್ತಿರ್ತಾರೆ, ಬಟ್ ಅವರು ಹಾಡನ್ನು ಹೇಳಿ ಸಂಪಾದನೆ ಮಾಡ್ತಿದ್ದಾರೆ ಅಂದರೆ ಅದು ಹೆಮ್ಮೆ ವಿಚಾರ ಅಲ್ವಾ. ನಾನು ಯಾವಾಗಲೂ ಒಂದು 15-20 ನಿಮಿಷದೊಳಗಡೆ ವಿಡಿಯೋ ಹಾಕ್ತಿದ್ದೆ, ಬಟ್ ಈ ವಿಡಿಯೋ 30 ನಿಮಿಷ ಇದೆ, ಅರ್ಧ ಗಂಟೆ ಇದೆ. ಆದರೂ ಎಲ್ಲೂ ಬೇಜಾರಾಗಲ್ಲ, ಕೊನೆವರೆಗೂ ನೋಡಿ ಏನೆಲ್ಲ ಪಾಡ್ಪಟ್ವಿ, ಎಷ್ಟೊತ್ತಿಗೆ ದರ್ಶನ ಆಯಿತು, ಎಷ್ಟೊತ್ತು ಕ್ಯೂನಲ್ಲಿ ನಿಂತ್ಕೊಂಡ್ವಿ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಹೇಳಿದ್ದೀನಿ. ಇದು ಗೋಪುರದ ಕಟ್ಟ ಕಡೆಯ ತುದಿ, ಎಷ್ಟು ಚೆನ್ನಾಗಿದೆ ನೋಡಿ. 200 ರೂಪಾಯಿ ಕ್ಯೂ, 100 ರೂಪಾಯಿ ಕ್ಯೂ ಮತ್ತು 50 ರೂಪಾಯಿ ಕ್ಯೂ ಮತ್ತು ಧರ್ಮ ದರ್ಶನ ಎಲ್ಲ ಇತ್ತು. ನಾವು 50 ರೂಪಾಯಿ ಕ್ಯೂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಕೊನೆಗೆ ದೇವಸ್ಥಾನದ ಮುಂದೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಂದವ್ರು ಹೀಗೆ ಬಂದ್ವಲ್ಲ, ವಾಪಸ್ ಹೋಗೋದಕ್ಕಾಗಲಿಲ್ಲ. ಇಲ್ಲಿ ನೋಡಿ ಗಣಪತಿ ವಿಗ್ರಹದ ಚಾಮುಂಡೇಶ್ವರಿ ಅಮ್ಮನವರ ಎಂಟ್ರೆನ್ಸ್ ಬಾಗಿಲಲ್ಲಿ. ನಾನು ಇದುವರೆಗೂ ಚಾಮುಂಡೇಶ್ವರಿ ವಿಗ್ರಹ ಇದೆ ಅಂತ ಅಂದ್ಕೊಂಡಿದ್ದೆ, ಇವಾಗಲೇ ಗೊತ್ತಾಗಿದ್ದು ನನಗೆ ಗಣಪತಿ ವಿಗ್ರಹ ಇರೋದು ಅಂತ. ಎಷ್ಟೋ ವರ್ಷಗಳಿಂದ ದೇವಸ್ಥಾನಕ್ಕೆ ಬರ್ತಿದ್ದೀನಿ, ಇಲ್ಲಿ ಗಣಪತಿ ವಿಗ್ರಹ ಇರೋದು ಎಂಟ್ರೆನ್ಸಲ್ಲಿ ಅನ್ನೋದೇ ಗೊತ್ತಿರಲಿಲ್ಲ. ದೇವಸ್ಥಾನ ತುಂಬ ರಶ್ ಇದ್ದಿದ್ದರಿಂದ ತುಂಬ ಜನ ಇಲ್ಲೇ ಪೂಜೆ ಮಾಡ್ಕೊತಾ ಇದ್ರು. ನಾವು ಒಳಗಡೆ ಪೂಜೆ ಸಾಮಾನು ತೊಗೊಂಡೋದ್ರು, ಅಲ್ಲಿ ಇಲ್ಲಿ ಗಂಧದ ಕಡ್ಡಿಯ ಕರ್ಪೂರ ಎಲ್ಲ ಹಾಕ್ತಾರೆ. ಸೊ ನಾವು ಇಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲೇ ಪೂಜೆಗೆ ಅಂತಲೇ ಒಂದು ಸ್ಪೇಸ್ ಮಾಡಿದ್ದಾರೆ, ಅಲ್ಲಿ ಪೂಜೆ ಮಾಡ್ಕೋತಾ ಇದ್ದೀವಿ. ನೋಡಿ ಫ್ರಂಟಿಂದ ಮೇಲ್ಗಡೆ ಚಾಮುಂಡೇಶ್ವರಿಯ ಗೋಪುರವನ್ನು ನೋಡಿ. ಇಲ್ಲೇ ಒಂದಿಬ್ಬರು ಅರ್ಚಕರು ನಿಂತ್ಕೊಂಡು ಬಂದವ್ರಿಗೆ ತಾತಿ, ಯಂತ್ರ, ಕೈಗೆ ದಾರ ಎಲ್ಲ ಕಟ್ಕೊಡ್ತಿದ್ರು, ಪೂಜೆ ಕೂಡ ಮಾಡಿಕೊಡ್ತಿದ್ರು. ಇಲ್ಲೊಬ್ಬರು ಈಡ್ಗಾಯಿ ಹೊಡಿತಿದ್ರು, ಅಂದರೆ ಇಡೀ ಫ್ಯಾಮಿಲಿ ಬಂದು ಈಡ್ಗಾಯಿ ಹೊಡಿತಾ ಇದ್ದಾರೆ. ನಾನು ಈಡ್ಗಾಯಿ ಹೊಡಿಯೋದನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡಿ ಸಾಕಾಯ್ತು. ಈಗ ಹೊಡಿತಾರೆ, ಆಗ ಹೊಡಿತಾರೆ ಅಂತ ಹೇಳಿದ್ರೆ, ಏನೋ ಒಂದು ಸುತ್ತು ಬಂದು ಹೊಡಿತಾರೆ ಅಂತ ಹೇಳಿದ್ರೆ, ಪಾಪ ಅವ್ರು 3 ಸುತ್ತು ಬಂದರು. ಬಂದಾದ್ಮೇಲೆ ಬೇಗ ಹೊಡಿತಾರೇನೋ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸದ್ಯ ಮೊದಲು ನನ್ನ ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ, ಇವಾಗ ಸ್ವಲ್ಪ ಸ್ಪೇಸ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಸ್ಟೋರೇಜ್ ಇದೆ. ಇಷ್ಟು ಸ್ಪೀಡ್ ಮಾಡಿದ್ದೀನಿ, ಅವ್ರ ಕಾಯಿ ಬೇರೆ ಟೆಸ್ಟ್ ಮಾಡ್ತಾಯಿದ್ದಾರೆ. ಹಾಗೂ ಹಿಂಗೂ ಕೊನೆಗೂ ಈಡ್ಗಾಯಿ ಹೊಡೋದ್ರು, ಆದರೆ ಅವರು ಈಡ್ಗಾಯಿ ಹೊಡೆದಿದ್ದು ನಾನು ವೀಡಿಯೋಗೆ ಸಿಗಲೇ ಇಲ್ಲ ಸರಿಗೆ. ಎಲ್ಲಿಗಾದ್ರೂ ಸರಿ ನಡೀರಿ, ನೀವೆಲ್ಲಿ ಕರ್ಕೊಂಡು ಹೋಗ್ತೀರ ಅಲ್ಲಿಗೆ ಬರ್ತೀನಿ. ಇದು ಚಾಮುಂಡೇಶ್ವರಿಯ ವಾಹನ, ದೇವಸ್ಥಾನದ ಮುಂಭಾಗದಲ್ಲೇ ಇದೆ. ನಾವು ಲಾಸ್ಟ್ ಟೈಮ್ ಇದ್ದಿದ್ದಕ್ಕಿಂತ ಕ್ಯೂ ಸ್ವಲ್ಪ ಕಡಿಮೆನೇ ಇದೆ ಅಂತ ಅಂದ್ಕೊಂಡು ಹೋಗಿದ್ದು. ಇಲ್ಲಿ ನೋಡಿ ಕ್ಯೂ ಎಷ್ಟಿದೆ ಅಂತ. ಅವು ಬೇಗ ಹೋಗ್ತಾರೆ ಅಂತ ಅಂದ್ಕೊಂಡು ಹೋದ್ವಿ. ಆದರೆ ನಾವು ಹೋಗಿ ದರ್ಶನ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಎಷ್ಟೊತ್ತಾಯ್ತು ಗೊತ್ತಾ? ನೋಡಿ ನಮ್ಮ ಹಿಂದೆ ಯಾರೂ ಇಲ್ಲ, ಮುಂದೆ ಒಂದಷ್ಟು ಜನ ನಿಂತಿದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಎಷ್ಟೊತ್ತಿಗೆ ನಿಂತ್ಕೊಂಡ್ವಿ, ಎಷ್ಟೊತ್ತಿಗೆ ಹೋದ್ವಿ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ನಾವು ಹೋಗಿ ನಿಂತ್ಕೊಂಡಿದ್ದ ಟೈಮ್ ನೋಡಿದ್ರೆ ಸುಮಾರು ಒಂದು 11 ಗಂಟೆ ಅಷ್ಟರಲ್ಲಿ ಆಚೆ ಬರ್ತೀವಂತ ಅಂದ್ಕೊಂಡ್ವಿ. ಹತ್ತಿರದಿಂದ ಕಮಲದ ಹೂ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ. 9:15 ನಾವು ಕ್ಯೂನಲ್ಲಿ ನಿಂತ್ಕೊಂಡಿದ್ದು, 9:15 ಅದು ಅದೇ ಜಾಗದಲ್ಲಿ ಇದ್ದೀವಿ. ಒಳಗಡೆ ಎಷ್ಟೊತ್ತಿಗೆ ಹೋಗಿ ಬರ್ತೀವಿ ಅಂತ ಬಂದ್ಮೇಲೆ ಟೈಮಿಂಗ್ಸ್ ಹೇಳ್ತೀನಿ ನಿಮಗೆ. ಹೊರಗಡೆ ಬಂದಾದ್ಮೇಲೆ ಎಷ್ಟು ಅವರ ದರ್ಶನ ಆಯಿತು? ಅದೇ ಬಂದಾದ್ಮೇಲೆ ಹೇಳ್ತೀನಿ. ನಾವು ಹೋದ್ಮೇಲೆ ಕ್ಯೂನಲ್ಲಿ ನಿಂತ್ಕೊಂಡ್ಮೇಲೆ ತುಂಬ ಜನ ವಾಪಸ್ ಹೋಗ್ತಿದ್ದಾರೆ. ಇವರೆಲ್ಲ 7 ಗಂಟೆಗೆ ನಿಂತ್ಕೊಂಡಿದ್ದಂತೆ ಕ್ಯೂನಲ್ಲಿ. ಇವರೆಲ್ಲ ಬೆಳಿಗ್ಗೆಯಿಂದ ಕಾದು ಸಾಕಾಗಿ ವಾಪಸ್ ಹೋಗ್ತಿದ್ದಾರೆ ಕ್ಯೂವಿಂದ.
ನಿಂತು ನಿಂತು ಸಾಕಾಯಿತು, ಅದಕ್ಕೆ ಕೂತ್ಕೊಂಡ್ವಿ ಒಂದು ಕಡೆ. ಇವರೆಲ್ಲ ಕೂಗಾಡೋದು ನೋಡಿ ಕ್ಯೂ ಮೂವ್ ಆಗ್ತಿದೆ ಅಂತ ಅಂದ್ಕೊಂಡ್ವಿ, ಆದರೆ ಬಿಡಲ್ಲ ನೋಡಿ. 11 ಗಂಟೆ ಆದರೂ ನಾವು ಅದೇ ಜಾಗದಲ್ಲಿದ್ದೀವಿ. 9:15 ಬಂದವರು 11 ಗಂಟೆ ಆದರೂ ಒಂದು ಸ್ವಲ್ಪ ಮುಂದೆ ಬಂದಿದ್ದೀವಿ ಅಷ್ಟೇ. ಆದರೆ ಈ ಶೀಟಿಂದ ಕೆಳಗಡೆ ಬಿಟ್ಟು ಒಳಗಡೆ ದೇವಸ್ಥಾನದ ಹಂತ ಹತ್ತಿ ಹೋಗಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಈ ಥರ ಕಟ್ಟಬೇಡಿ ಅಂತ ಎಲ್ಲ ವಿಡಿಯೋದಲ್ಲೂ ನಾನು ಹೇಳ್ತೀನಿ. ಚಿನ್ನದ ಬಳೆ ಉಂಗುರ ಕಾಣಿಸ್ತಿದೆಯಾ? ಪಾಪ ಎಲ್ಲರಿಗೂ ನಿಂತು ಸಾಕಾಗಿ ಅಲ್ಲಲ್ಲೇ ಎಲ್ಲೆಲ್ಲಿ ಜಾಗ ಇತ್ತು ಅಲ್ಲೇ ಕೂತ್ಕೊಂಡಿದ್ದಾರೆ. ನಾವು 50 ರೂಪಾಯಿ ಟಿಕೆಟ್ಗೆ ಹೋಗದೇ ಇರೋದೇ ಒಳ್ಳೆಯದಾಯಿತು. ಯಾಕಂದರೆ 7 ಕಾಲಿನಲ್ಲಿ ಬಂದು ನಿಂತ್ಕೊಂಡಿರೋರು ನಮ್ಮ ಜೊತೆಗೆ ಸಿಕ್ಕಿದ್ರು. ನಿದ್ದೆ ಬರ್ತಿದೆಯಾ? ಸೀರೆ ಹಾಕ್ಕೊಂಡು ಬರ್ಬೇಕಿತ್ತ? ಈ ರಶ್ ಬಿಸಿಲಿಲ್ಲ ಸದ್ಯಕ್ಕೆ ಅಲ್ವಾ? ನನ್ನ ಗಾಡಿ ಬಿಸಿಲಲ್ಲ ಐತೆ ಸದ್ಯ ಬಿಸಿಲಿಲ್ಲ. ಇವಾಗ ಟೈಮ್ 12:15. ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಅರ್ಧ ಗಂಟೆ ಮೇಲೆ ಬೇಕು. ಸದ್ಯಕ್ಕೆ ನಾವು ನೆರಳಲ್ಲಿ ನಿಂತಿದ್ದೀವಿ, ನಾವು ಶೀಟ್ ಕೆಳಗಡೆ ಇದ್ದೀವಿ. ಪಾಪ ಇವಾಗ ಬಂದಿರೋರಿಗೆ ಬಿಸಿಲಿದೆ ನೋಡಿ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ. ಮತ್ತೊಮ್ಮೆ ಹತ್ತಿರದಿಂದ ನಮ್ಮ ಗಣಪತಿ ರಾಯನ್ನ ನೋಡ್ಕೊಂಡ್ಬಿಡಿ. ಎಷ್ಟು ಹಳೆಯ ದೇವಸ್ಥಾನ ಗೊತ್ತಾ ಇದು? ದೇವಸ್ಥಾನದೊಳಗಡೆ ಹೋಗ್ತಿದ್ದೀವಿ ಅಂದರೆ ಏನೋ ಒಂಥರ ಖುಷಿ. ಬೆಳಿಗ್ಗೆ ಯಾವ ರೀತಿ ರಶ್ ಇತ್ತೋ ಇಲ್ಲೂ ಕೂಡ ಅದೇ ರೀತಿ ರಶ್ ಇದೆ. ನಮ್ಮ ಮಹಿಷಾಸುರ ಮರ್ದಿನಿಯನ್ನು ನೋಡಿ, ಆ ಮಹಿಷಾಸುರನನ್ನು ಮರ್ದನ ಮಾಡ್ತಿದ್ದಾರೆ. ಹಳೇ ಕಾಲದ ಶಾಸನವನ್ನು ಕೆತ್ತಿದ್ದಾರೆ. ಇದು ತೆಲುಗುನ, ಸಂಸ್ಕೃತನ, ಕನ್ನಡನ ಅಂತ ಕಂಡುಹಿಡಿಯುವಷ್ಟರಲ್ಲೇ ಒಂದು 10 ನಿಮಿಷ ಆಯಿತು. ಮೇ ಬಿ ಕನ್ನಡನೇ ಅಂತ ಅನಿಸುತ್ತೆ. ಚಾಮುಂಡಮ್ಮನ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ. ಇಲ್ಲಿಗೆ ಬಂದಾಗಲೇ ನೋಡಿ ನೀವು. ಇದು ಉತ್ಸವದ ಮೂರ್ತಿಯ ವೀಡಿಯೋ. ಸೊ ಉತ್ಸವದ ಮೂರ್ತಿಯನ್ನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತಂದಿದ್ದ ಹಾರ ಎಲ್ಲ ಇಲ್ಲೇ ಜೋಡಿಸಿದ್ರು. ಹಾಗಾಗಿ ದೇವ್ರ ಮುಖ ನಿಮಗೆ ತೋರಿಸುವಷ್ಟರಲ್ಲಿ ಸಾಹಸ ಮಾಡಬೇಕಾಯಿತು. ಅಂದರೆ ಫುಲ್ ರಶ್ ಇತ್ತು ಇಲ್ಲೂ ಕೂಡ. ಆದರೂ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಯ ಮುಖ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನಿಮಗೆ ಅವ್ರ ಮುಖ ತೋರಿಸ್ಲೇಬೇಕನ್ನಿಸ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಸೀರೆಯನ್ನು, ಅಂದರೆ ತಾಯಿಗೆ ಸೀರೆ ಉಡಿಸಿರುವಂತಹ ಸೀರೆಗಳನ್ನ ಮಾರಾಟ ಮಾಡ್ತಾರೆ. ನಾವು ಕೂಡ ತಗೋಬಹುದು. ದೇವಸ್ಥಾನದ ಹಿಂಭಾಗ ಕೂಡ ತುಂಬಾ ಚೆನ್ನಾಗಿದೆ. ಗೋಪುರ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿರುವಂತಹ ಮರ ತುಂಬ ವರ್ಷಗಳಿಂದ ಇದೆ. ಅಂದರೆ ನಾನು ಚಿಕ್ಕವಳಾಗಿದ್ದಾಗಿಂದ ಬಂದಾವಾಗಿಂದಲೂ ಈ ಮರ ಇಲ್ಲೇ ಇದೆ. ನಾನು ನಿಮ್ಮ ಹತ್ರ ಹೇಳೋದು ಒಂದೇ, ದಯವಿಟ್ಟು ಯಾರು ಭಾನುವಾರಗಳಲ್ಲಿ ರಜಾ ದಿನಗಳಲ್ಲಿ ಬರಬೇಡಿ. ನಾನು ಪ್ರಸಾದ ತೊಗೊಂಡೆ. ಲಾಡು 2 ಲಾಡಿಗೆ 50 ರೂಪಾಯಿ. ಮನೇಲಿ ಯಾರೂ ಸರಿಯಾಗಿ ಲಾಡು ತಿನ್ನಲ್ಲ, ಹಾಗಾಗಿ ಸುಮಿಗೊಂದು ನನಗೊಂದು ಅಂತ ತೊಗೊಂಡೆ. 9:15 ನಿಂತ್ಕೊಂಡಿದ್ದಕ್ಕೆ ದರ್ಶನ ಎಲ್ಲ ಮುಗಿಸಿ ಬರೋ ವರ್ಷದಲ್ಲಿ 1 ಗಂಟೆ ಆಯಿತು. ಇವಾಗ ನೋಡಿ ಕ್ಯೂ ಇರೋದು 200 ರೂಪಾಯಿ ಟಿಕೆಟು. ಎಷ್ಟೊಂದು ಜನ ಇದ್ದಾರೆ ಅಂತ. ಅಯ್ಯಪ್ಪ, 200 ರೂಪಾಯಿ ಕೊಟ್ಟು ಇಷ್ಟು ಕ್ಯೂನಲ್ಲಿ ನಿಂತ್ಕೋಬೇಕು ಭಾನುವಾರಗಳಲ್ಲಿ ಬಂದರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು 50 ರೂಪಾಯಿ ಟಿಕೆಟು. 50 ರೂಪಾಯಿ ಟಿಕೆಟ್ ಕೂಡ ಸೇಮ್ ಧರ್ಮ ದರ್ಶನ ಹೇಗೆ ಹೋಗುತ್ತೋ ಅದೇ ದಾರಿಲಿ ಅದು ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ಡಿಫ್ರೆನ್ಸ್ ಇಲ್ಲ. ಹೋದರೆ ಆರಾಮಾಗಿ ಈ ಸೋಮವಾರ, ಬುಧವಾರ, ಗುರುವಾರ ಹೋದರೆ ರಶ್ ಇರಲ್ಲ. ಬೇಗ ದರ್ಶನ ಮುಗಿಸ್ಕೊಂಡು ಬರಬಹುದು. ಎಷ್ಟೊತ್ತಾಯ್ತು ಸುಮ್ಮನೆ? 9:15 ನಿಂತಿದ್ದಕ್ಕೆ 1 ಗಂಟೆಗೆ ದರ್ಶನ ಆಗಿದೆ. ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ದರ್ಶನ ಚೆನ್ನಾಗಾಯಿತು. ದೇವ್ರ ದರ್ಶನ ತುಂಬ ದೇವರು ತುಂಬ ಚೆನ್ನಾಗಿತ್ತು. ದೇವ್ರ ಕಣ್ಣು ತುಂಬಿ ಬಂದಿವಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ಉತ್ಸವ ಮೂರ್ತಿ ಅಂತ ಇನ್ನೂ ಚೆನ್ನಾಗಿತ್ತು. ಬಿಸಿಲು ಬಿಸಿಲು ಬಿಸಿಲು. ಚಪ್ಪಲಿನ ನಾವು ಅಲ್ಲೇ ಬಿಟ್ಟು ಬಂದ್ವಿ. ತುಂಬ ಸುಡ್ತಾಯಿತ್ತು ಕಾಲು. ಯಾರಿಗೆ ಹೇಳಿ? ಯಾವ ದೇವಸ್ಥಾನ ಸುಮ್ಮನೆ? ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ರಶ್ ಇದೆಯೋ ಏನೋ ಗೊತ್ತಿಲ್ಲ. ರಶ್ ಇಲ್ವಾ? ನೋಡೋಣ ಬನ್ನಿ.
ರೋಸಾಳು ಹೂವು ಅಂತ ನಾವು ಕರಿತೀವಿ, ನೀವೇನಂತಿರೋ ಗೊತ್ತಿಲ್ಲ, ಚೆನ್ನಾಗಿದೆ ಹೂವು. ದೇವಸ್ಥಾನದೊಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿರಲಿಲ್ಲ, ಹಾಗಾಗಿ ದೇವಸ್ಥಾನದ ಹಿಂದೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸಂಕೆ ಗಿಡ ಅಲ್ವಾ ಸುಮ್ಮಿದು? ಪ್ರತಿ ಹುಣ್ಣಿಮೆಯಲ್ಲಿ ಇಲ್ಲಿ ಪೂಜೆ ಮಾಡ್ತಾರಂತೆ. ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತ ಒಂದು ಸುತ್ತು ಮೆರವಣಿಗೆ ಬರುತ್ತಂತೆ, ಉತ್ಸವ ಮೂರ್ತಿ. ಸೊ ಆವಾಗ ಪ್ರಸಾದ ವಿನಿಯೋಗ ಕೂಡ ಇರುತ್ತಂತೆ, ತುಂಬ ಚೆನ್ನಾಗಿರುತ್ತಂತೆ, ಬನ್ನಿ ಅಂತ ಹೇಳ್ತಿದ್ರು. ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬೆಳೀತಾ ಇದೆಯಂತೆ. ಅರ್ಚಕರು ಹೇಳಿದ್ರು ಆಂಜನೇಯ ಸ್ವಾಮಿ ಬೆಳೀತಾ ಇದೆ ಅಂತ. ಇಲ್ಲಿ ಒಂದು ತುಳಸಿ ಕಟ್ಟೆ ಇಟ್ಟಿದ್ದಾರೆ, ಅದಕ್ಕೂ ಕೂಡ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಇವಾಗ ಒಂದು 10 ನಿಮಿಷ ದೇವಸ್ಥಾನದ ಹತ್ರ ಕೂತಿದ್ದು ಇವಾಗ ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ನಾಯಿ ಇತ್ತು, ದಶಪುಷ್ಟವಾಗಿ ಚೆನ್ನಾಗಿತ್ತು. ಇವಾಗ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನನ ಹೋಗಿ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಅಲ್ಲಿಗೆ ಸುಮ್ಮಿ ಮಹಾಬಲೇಶ್ವರ ಆದಮೇಲೆ ಚರ್ಚ್. ನಾನಂತೂ ಒಂದ್ಸಲ ನೋಡಿಲ್ಲ. ಮಹಾಬಲೇಶ್ವರ ದೇವಸ್ಥಾನಕ್ಕೆ ದಾರಿ. ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ಮಹಾಬಲೇಶ್ವರ ದೇವರು ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ. ಮೊದಲೇ ಈಶ್ವರ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ದೇವರು ತುಂಬ ಚೆನ್ನಾಗಿದೆ. ನಂದಿ ಹೇಗೆಂದರೆ ಇಲ್ಲಿ ಡೈರೆಕ್ಟಾಗಿಲ್ಲ, ಸ್ವಲ್ಪ ಕ್ರಾಸ್ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ನಾನು ದೇವ್ರದ್ದು ವಿಗ್ರಹದ ವಿಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ತುಂಬ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸಪ್ತ ಮಾತೃಕೆಯರ ವಿಗ್ರಹಗಳು ಕೂಡ ಇದೆ. ದಕ್ಷಿಣ ಮೂರ್ತಿಯವರ ವಿಗ್ರಹ ಇದೆ ಇಲ್ಲಿ. ದೇವಸ್ಥಾನದ ಹಿಂಭಾಗದಲ್ಲಿ ಮೆಟ್ಲು ಹತ್ಕೊಂಡು ಹೋದರೆ ಇಲ್ಲಿ ಒಂದಷ್ಟು ದೇವರುಗಳಿದೆ, ಹತ್ರಕ್ಕೆ ಹೋಗಿ ನೋಡಲಿಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಹಾಬಲೇಶ್ವರ ದೇವರನ್ನು ನೋಡ್ತಿದ್ರೆ ಮತ್ತೆ ವಾಪಸ್ ಬರೋದಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ದುರ್ಗಾದೇವಿಯವರ ಗುಡಿ ಕೂಡ ಇದೆ. ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನಿಮಗೆ ನಿಮಿಷಾಂದಲ್ಲಿ ಕೂಡ ತೋರಿಸ್ತೆ. ಯಾಕೆ ಅಂತ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಚಂಡಿಕೇಶ್ವರ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನದ ಹಿಂಭಾಗದಲ್ಲೇ ಇರುತ್ತೆ. ಇಲ್ಲೊಂದು ಚಿಟ್ಟೆ ಇದೆ ನೋಡಿ, ನೋಡಿದ ತಕ್ಷಣ ಮೇಲ್ಗಡೆ ಮುಖ ಇದೆ ಅಂತ ಅನಿಸುತ್ತೆ, ಇಲ್ಲ ಕೆಳಗಡೆ ಮುಖ ಇರೋದು. ಹಳೆಯ ದೇವಸ್ಥಾನಗಳಲ್ಲಿ ನೆಲಕ್ಕೆ ಚಪ್ಪಡಿ ಕಲ್ಲುಗಳನ್ನ ಹಾಕಿರ್ತಾರೆ. ಇದು ನೋಡಿದಾಗೆಲ್ಲ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಹಾಡೆ ನೆನಪಾಗುತ್ತೆ. ಇದೇನು ಕೊಳನ ಪೂರ್ತಿ ಪುಟ್ಟದಾಗಿದೆ, ಆಳವಾಗಿದೆಯೇನೋ ಗೊತ್ತಿಲ್ಲ. ಇಲ್ಲಿ ಕೊಳ ಇದೆ. ಇಲ್ಲಿ ನೋಡಿ, ಇದು ಬಸವ ವಾಹನ ಮತ್ತು ಗರುಡ ವಾಹನ, 2 ವಾಹನಗಳು ಇಲ್ಲೇ ಇದ್ವು. ಎಲ್ಲ ದೇವರು ದರ್ಶನ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ? ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಜನ ಕಡಿಮೆನೇ ಆಗಿಲ್ಲ. ಸಂಜೆ ಸಂಡೇ ಅಲ್ವಾ, ಹೆವಿ ರಶ್ಶು. ಸಂಡೇಲಿ ಮಾತ್ರ ಬರಬೇಡಿ. ಗೋಪುರ ಪೂರ್ತಿ ನಿಮಗೆ ತೋರಿಸ್ಬೇಕಂತ ಈ ರೀತಿ ಉದ್ದವಾಗಿ ವಿಡಿಯೋ ಮಾಡಿಕೊಂಡೆ, ಸ್ವಲ್ಪ ಮಾತ್ರ. ಮತ್ತೊಮ್ಮೆ ದೇವಸ್ಥಾನದಿಂದ ಹೊರಟ್ವಿ ಅಲ್ವಾ, ಹಾಗಾಗಿ ಮತ್ತೊಮ್ಮೆ ದೇವಾಲಯವನ್ನು ಈಗ ಹೋದ್ರೆ 6 ಗಂಟೆ ಐತೆ ಹೋದ ಒಳಗೆ ಬರೋಣ. ಎಲ್ಲರೂ ಫೋಟೋ ವೀಡಿಯೋಸ್ ಮಾಡ್ಕೋತಾ ಇದ್ದಾರೆ. ನಾನು ಫೋಟೋ ವೀಡಿಯೋಸ್ ಮಾಡ್ಕೊಳ್ಳೋರಿಗೆ ಏನು ಹೇಳಲ್ಲ, ಯಾಕಂದರೆ ಪಾಪ ಅಪರೂಪಕ್ಕೆ ಬಂದಿರ್ತಾರೆ. ಸೊ ಎಲ್ಲರಿಗೂ ಖುಷಿ ಇರುತ್ತೆ, ಹಾಗಾಗಿ ಫೋಟೋ ವೀಡಿಯೋ ಮಾಡ್ಕೊತಾರೆ. ಭಕ್ತಿ ಕೇಳ್ಕೊಳ್ಳೋ ಟೈಮಲ್ಲಿ ಕೇಳ್ಕೊತಾರೆ. ದೇವ್ರ ಗರ್ಭಗುಡಿಗೆ ಹೋದಾಗ ಬೇರೆ ಏನೂ ನೆನಪಾಗಲ್ಲ, ದೇವ್ರ ಹತ್ರ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋದೇ ನೆನಪಾಗೋದು. ನಾನು ನನಗೇನೇನು ಬೇಕೆಲ್ಲ ಕೇಳ್ಕೊಂಡೆ. ಮೇನ್ ಆರೋಗ್ಯ ಕೇಳ್ಕೊಂಡೆ, ಎಲ್ಲರ ಆರೋಗ್ಯ ಕೇಳ್ಕೊಂಡೆ. ಬೆಳಿಗ್ಗೆ ತಿಂಡಿಗೆ ಹೋದಾಗ ಖಾಲಿದ್ದ ದಾಸೋಹ ಭವನ ಇವಾಗ ಎಷ್ಟೊಂದು ರಶ್ ಇದೆ ನೋಡಿ. ಹೇಗಿದ್ರು ಎಲ್ಲ ಪ್ರದರ್ಶನ ಮಾಡ್ಕೊಂಡು ಬರೋ ವರ್ಷಲ್ಲಿ 1:30-2 ಗಂಟೆ ಹತ್ತತ್ರ ಆಯಿತು. ಸೊ ಊಟ ಮುಗಿಸ್ಕೊಂಡೆ ಹೊರಟೋಗೋಣ ಅಂತ ಕ್ಯೂನಲ್ಲಿ ಬರ್ತಿದ್ದೀವಿ. ಅಲ್ಲಿ ಹಾಡು ಹೇಳ್ತಿದ್ದವ್ರ ಜೊತೆಗೆ ಸುಮಿನೂ ಹಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಡು ಹೇಳೋದ್ರಲ್ಲಿ ಬಿಸಿ ಆಗ್ಬಿಟ್ಟವ್ರೆ. ಸಂಗೀತ ಹೇಳು. ನಾವು ಹೋದಾಗ ಒಂದಷ್ಟು ಜನ ಊಟಕ್ಕೆ ಹೋಗಿದ್ದು. ನಾವು ಕ್ಯೂನಲ್ಲಿ ನಿಂತ್ಕೊಂಡ್ಮೇಲೆ ನಾವು ಅರ್ಧಕ್ಕೆ ಹೋಗುವಷ್ಟರಲ್ಲಿ ಮತ್ತೊಂದಷ್ಟು ಜನ ಹೋದರು. ಮತ್ತೆ ಬಾಗಿಲು ಕ್ಲೋಸ್ ಆಯಿತು. 3ನೇ ಸಲಿಗೆ ನಾವು ಊಟಕ್ಕೆ ಹೋಗಿದ್ದು. ಕೆಲವೊಮ್ಮೆ ನಮಗೆ ಕಾಯೋದಕ್ಕೆ ತಾಳ್ಮೆನೇ ಇರೋದಿಲ್ಲ, ಬಟ್ ಈ ಥರ ಬಂದಾಗ ಕಾಯಬೇಕಾಗತ್ತೆ. ಯಾಕಂದರೆ ನಮಗೋಸ್ಕರ ನಾವು ಟೈಮ್ ಮಾಡ್ಕೊಂಡಂಗೆ ಆಗುತ್ತೆ, ನಮಗೋಸ್ಕರ ನಾವು ಕಾಲ ಕಳೆದಂಗೆ ಆಗುತ್ತೆ.
ದೇವಸ್ಥಾನಗಳಲ್ಲಿ ಬೆಲ್ಲನ ಪಾಯಸ ಏನಾದರೂ ಕೊಟ್ಬಿಟ್ರೆ ತುಂಬ ಖುಷಿಯಿಂದ ತಿನ್ಬಹುದು. ಮನೆಯಲ್ಲಿ ಬೆಲ್ಲನ ಮಾಡುವಾಗ ತಿನ್ನಲ್ಲ, ಬಟ್ ದೇವಸ್ಥಾನದಲ್ಲಿ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಯಾರಾದರೂ ಪೂಜೆ ಮಾಡಿಸೋರಿದ್ದರೆ ದೇವಸ್ಥಾನಕ್ಕೆ ಅಂದರೆ 15,000ಕ್ಕೆ ಯಾರಾದರೂ ವಹಿಸ್ಕೊಂಡ್ರೆ ಅವ್ರ ಹೆಸರಲ್ಲಿ ಒಂದು ದಿನಕ್ಕೆ ಎಲ್ಲರಿಗೂ ಊಟ ಹಾಕ್ಸ್ತಾರಂತೆ. ಆ ಬೋರ್ಡ್ ಹಾಕಿದ್ರಲ್ಲಿ ಚೇಂಜ್ ಆಗಲ್ಲ. ಅಲ್ಲ, ಇವಾಗ ದೇವಸ್ಥಾನ ದರ್ಶನ ಆಯಿತು, ಊಟ ಆಯಿತು, ಪ್ರಸಾದ ಆಯಿತು, ಮನೆಗೆ ಹೋಗ್ತಿದ್ದೀವಿ ಅಂತ ಕೊನೆ ಲಾಸ್ಟ್ ಎಂಡಿಂಗ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಕ್ಲೀನ್ ಮಾಡೋಕ್ಕೆ ಬಂದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚಾಮರಾಜೇಂದ್ರ ಒಡೆಯರ್ದು ವಿಗ್ರಹ ಕೂಡ ಈಗ ಕೆತ್ತನೆ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದ ಬಗ್ಗೆ ಹೇಳ್ತೀನಿ ಅಂದರೆ ಒಂದಿನನೇ ಸಾಕಾಗಲ್ಲ, ಅಷ್ಟು ವಿಚಾರಗಳಿದೆ, ಅಷ್ಟು ವಿಷಯಗಳಿದೆ. ಆದರೆ ನಾವು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ ಅಷ್ಟೇ. ಈಗ ನೋಡಿ, ಮಹಿಷಾಸುರ ಸ್ಟ್ಯಾಚು ಇರುವಂತಹ ಪಕ್ಕದಲ್ಲೇ ಎದುರುಗಡೆನೆ ಆಧ್ಯಾತ್ಮಿಕ ಚಿತ್ರ ಸಂಗ್ರಹಾಲಯ ಇದೆ. ಅದು ಉಚಿತವಾಗಿದೆ. ಸೊ ನಾವು ಯಾವತ್ತೂ ಹೋಗಿರಲಿಲ್ಲ, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಹೊರಗಡೆ ಶಿವ ಮತ್ತು ನಂದಿ ವಿಗ್ರಹಗಳಿತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಒಳಗಡೆ ಕೂಡ ಅಷ್ಟೇ ಸುಂದರವಾಗಿತ್ತು. ಇಲ್ಲಿ ನೋಡಿ, ಕೃಷ್ಣ ಮತ್ತು ರುಕ್ಮಿಣಿಯರ ವಿಗ್ರಹ ಇದೆ ಮೇಲೆ. ಒಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿರಲಿಲ್ಲ, ನೀವು ಬಂದಾಗಲೇ ನೋಡಬೇಕು. ಸುಮಿ ದೇವಸ್ಥಾನದಿಂದ ಒಂದು ಹಾರ ಇಸ್ಕೊಂಡು ಬಂದಿದ್ರು, ತಮ್ಮ ಪ್ರೀತಿಯ ವಾಹನಕ್ಕೆ ಹಾಕ್ತಾ ಇದ್ದಾರೆ. ಏನು ಹೆಸರಿಟ್ಟಿದ್ದೀರಾ ನಿಮ್ಮ ಗಾಡಿಗೆ? ಏನೂ ಇಲ್ವಾ? ಇಡ್ಬೇಕು ತಾನೇ. ಬೆಳಿಗ್ಗೆ 7:45 8 ಗಂಟೆಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ 3:15 ಹೊರಡ್ತಾ ಇದ್ದೀವಿ. ಹೊರಡುವಾಗಲೂ ಕೂಡ ತುಂಬ ಕಾರುಗಳೆಲ್ಲ ಲೈನಲ್ಲಿ ನಿಂತಿತ್ತು, ಅಷ್ಟು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಎಲ್ಲರೂ ಹೇಳ್ತಿರ್ತಾರೆ, ನೀವು ಯಾವಾಗಲೂ ಹೊರಗಡೆ ಓಡಾಡ್ತಿರ್ತೀರಾ, ಯಾವಾಗಲೂ ಖುಷಿಯಾಗಿರ್ತೀರಾ, ನಿಮ್ಮ ಲೈಫೇ ಚೆನ್ನಾಗಿರುತ್ತೆ ಅಂತ. ಆದರೆ ಅದು ಹಾಗಲ್ಲ. ನಾನು ಹೇಗೆ ಅಂದರೆ, ಯಾವ್ಯಾವ ಸಿಚುವೇಷನಲ್ಲಿ ಹೆಂಗೆ ಇರ್ತೀನೋ ಹಂಗಂಗೆ ಚೇಂಜ್ ಆಗಿಬಿಡ್ತೀನಿ. ಆ ಕ್ಷಣಕ್ಕೆ ಹೇಗಿರಬೇಕು, ಆ ಕ್ಷಣಕ್ಕೆ ಹೇಗೆ ಎಂಜಾಯ್ ಮಾಡಬೇಕು ಹಾಗಿರ್ತೀನಿ. ಸೊ ಹೊರಗಡೆ ಈ ರೀತಿ ಫ್ರೆಂಡ್ಸ್ ಜೊತೆ ಬಂದಾಗ ಮಗು ಥರನೇ ಇದ್ಬಿಡ್ತೀನಿ. ಸೀರಿಯಸ್ ವಿಷಯ ಬಂದಾಗ ಆ ವಿಚಾರಕ್ಕೆ ಏನು ಮಾಡಬಹುದು ಅದನ್ನು ಯೋಚನೆ ಮಾಡ್ತೀನಿ. ದೇವ್ರು ಕೊಟ್ಟಿರುವಂತಹ ಅದ್ಭುತವಾದ ಉಡುಗೊರೆ ಅದು ನನಗೆ. ಯಾವ ಟೈಮಲ್ಲಿ ಹೆಂಗಿರ್ಬೇಕು ಹಂಗಿರುವಂಥದ್ದು. ಒಂದೊಂದು ಟೈಮಲ್ಲಿ ತುಂಬ ಕೋಪ ಬರುತ್ತೆ, ಬಟ್ ಆ ಕೋಪ ತುಂಬ ಹೊತ್ತಿರೋದಿಲ್ಲ. ಕೋಪ ಆಗಲಿ, ಖುಷಿ ಆಗಲಿ, ನೋವಾಗಲಿ ಆ ಟೈಮಲ್ಲಿ ಇರುತ್ತೆ ಅಷ್ಟೇ. ಅದಾದಮೇಲೆ ಅದು ಮರ್ತೇ ಬಿಟ್ಟಿರ್ತೀನಿ. ಹಾಗಾಗಿ ನನಗೆ ಯಾರೂ ಶತ್ರುಗಳಿಲ್ಲ. ನನ್ನ ಕತೆ ಬಿಡಿ. ಇವಾಗ ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ. ನಂದಿ ಬೆಟ್ಟಕ್ಕಲ್ಲ, ನಂದಿ ಜಾಗಕ್ಕೆ, ನಂದಿ ಇರುವಂತಹ ಜಾಗಕ್ಕೆ ಬಂದಿದ್ದೀವಿ. ತುಂಬ ಬೃಹದಾಕಾರವಾಗಿದೆ ನಂದಿ ವಿಗ್ರಹ. ಇಲ್ಲಿ ಗಣಪತಿ ಗುಡಿ ಕೂಡ ಇದೆ. ನಾವು ಗಾಡಿನಲ್ಲಿ ಬಂದಿಲ್ಲ ಅಂದರೆ ಇಲ್ಲಿಗೆಲ್ಲ ಬರೋದಕ್ಕೆ ಆಗ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸುಮಿ, ಇಷ್ಟು ಪ್ರೀತಿಯಿಂದ ಇಷ್ಟು ಸೇಫಾಗಿ ನನ್ನ ಕರ್ಕೊಂಡು ಹೋಗ್ತಿರೋದಕ್ಕೆ. ಯಾರು ಹೇಳಿದ್ದು ಬರೀ ಹುಡುಗ ಅಥವಾ ಹುಡುಗಿ ಹೋದ್ರೇ ಪಯಣ ಚೆನ್ನಾಗಿರುತ್ತೆ ಅಂತ? ಈ ರೀತಿ ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಕಾಲೊಳಗಡೆಯಿಂದ ಬಾಲ ಬಂದು ಹೊರಗಡೆ ಇರೋ ಹಾಗೆ ಮಾಡಿದ್ದಾರೆ. ನಂದಿ ಸುತ್ತ ಗೆಜ್ಜೆಗಳನ್ನ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಗೆಜ್ಜೆಗಳನ್ನ. ಒಳ್ಳೆ ನಾಟ್ಯಕ್ಕೆ ಸಿದ್ಧ ಮಾಡಿರ್ತಾರಲ್ವ, ಭರತನಾಟ್ಯಕ್ಕೆ ಹಾಗೆ ಕಾಣಿಸ್ತಿದೆ. ಇಲ್ಲೊಂದು ಶಿವನ ದೇವಸ್ಥಾನ ಇದೆ, ಗುಹೆ ಒಳಗಿದೆ. ಗುಹೆ ಒಳಗಿರೋದ್ರಿಂದ ಗುಹಾ ಶಿವಾಲಯ ಅಂತ ಇದೆ. ಒಳಗಡೆ ನುಗ್ಗಿ ಹೋಗಬೇಕು. ನಾವು ಒಬ್ಬರು ಹೋಗ್ತಿದ್ದೀವಾ, ಇಬ್ಬರು ಹೋಗ್ತಿದ್ದೀವಾ, ಒಂದು 10 ಜನ ಹೋಗ್ತಿದ್ದೀವಾ, ಅದು ಮ್ಯಾಟರ್ ಅಲ್ಲ. ನಾವೆಷ್ಟು ಜನ ಹೋಗಲಿ, ನಾವೆಷ್ಟು ಖುಷಿಯಾಗಿರ್ತೀವಿ ಅನ್ನೋದು ಮುಖ್ಯ. ಬಟ್ ನಂಗೆ ಸುಮಿ ಜೊತೆ ಬಂದಿದ್ದು ನಂಗೆ ತುಂಬ ಖುಷಿಯಾಯಿತು. ಸುಮಿ ಮನೆ ಮೇಲೆ ನಿಂತ್ಕೊಂಡ್ರೆ ಇದು ಚಾಮುಂಡಿ ಬೆಟ್ಟ ಮತ್ತು ಸೇಂಟ್ ಫಿಲೋಮಿನಾಸ್ ಚರ್ಚ್ ಮತ್ತು ಲಲಿತಾ ಮಹಲ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ. ನಾವು ವಾಪಸ್ ಬರುವಾಗಲೂ ಆ ಕಡೆಯಿಂದ ಅಷ್ಟೊಂದು ವೆಹಿಕಲ್ ಬರ್ತಿತ್ತು, ಈ ಕಡೆಯಿಂದ ಅಷ್ಟೊಂದು ವೆಹಿಕಲ್ ಹೋಗ್ತಿತ್ತು. ದಸರಾ ಟೈಮಲ್ಲಿ ಡ್ರೋನ್ ಶೋ ಆಗುತ್ತಲ್ವ, ಡ್ರೋನ್ ಶೋ ಆದಾಗಲೂ ಕೂಡ ಸುಮಿ ಮನೆ ಮೇಲ್ಗಡೆ ಕಾಣುತ್ತಂತೆ, ಆದರೆ ಉಲ್ಟಾ ಕಾಣುತ್ತಂತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಮೃಗಾಲಯದ ಮುಂದೆ ಕೂಡ ಅಷ್ಟೊಂದು ಜನಗಳಿದ್ದರು. ಎಲ್ಲರೂ ಹೋಗಿದ್ದು ವಾಪಸ್ ಬರ್ತಿದ್ರು. ಮೈಸೂರಿಗೇ ಕರ್ನಾಟಕ ಸಿಲ್ಕ್ಸ್ ಅಂತ ತುಂಬ ಫೇಮಸ್. ಇಲ್ಲಿ ತುಂಬ ಚೆನ್ನಾಗಿ ಸೀರೆ ಕಾಣುತ್ತೆ, ಅಲ್ಲ ಸಿಗುತ್ತೆ, ಕಾಣುತ್ತೆ ಅಂತೆ.
ಹನುಮಂತು ಹೋಟೆಲ್ ಕೂಡ ಇದೇ ರೋಡಲ್ಲಿ ಇರೋದು. ಇಲ್ಲಿ ನೋಡಿ ಫಿಶ್ದು ಅಕ್ವೇರಿಯಂ ತುಂಬಾ ಚೆನ್ನಾಗಿದೆಯಂತೆ. ಯಾಕಂದರೆ ನಾನು ನೋಡಿಲ್ಲ, ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದಾಗ ನಿಮಗೆ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ. ಸುಮ್ಮಿ ಅವ್ರ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ ಅವ್ರ ಅಮ್ಮಂಗೆ ಸೀರೆ ತೊಗೋಬೇಕಂತ ಹೇಳಿದ್ರು. ಸೊ ಹಾಗಾಗಿ ಸಿಟಿ ಒಳಗಡೆ ಹೋಗ್ತಿದ್ದೀವಿ, ಎಲ್ಲ ಸರ್ಕಲ್ಲು ಸುತ್ಕೊಂಡು ಹೋಗ್ತಿದ್ದೀವಿ. ಮೈಸೂರು ಸರ್ಕಲ್ನಲ್ಲಿ ಎಲ್ಲ ರಾಜ್ಯದ್ದು ವಿಗ್ರಹಗಳು ನೋಡೋದೇ ಒಂಥರ ಚೆಂದ. ರೋಡ್ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂತ ನನ್ನ ಫೋನಲ್ಲಂತೂ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಹಾಗೇ ವಿಡಿಯೋ ಮಾಡಿಕೊಂಡೆ. ಇದು ಅರಮನೆ ಸರ್ಕಲ್ಲು. ಪ್ಯಾಲೇಸ್ ತೆಗಿತೆ. ಆರ್ಗೇಟ್ ಸರ್ಕಲ್ಲಿಂದ ಅರಮನೆ ಸರ್ಕಲ್ಲಿಂದ ಇವಾಗ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಗರುಡ ಮಾಲ್ ನೋಡಿ. ನಾವು ಭಾನುವಾರ ಹೋಗಿದ್ದು, ಸೋಮವಾರನೇ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಆದರೆ ಅರ್ಧ ಎಡಿಟ್ ಮಾಡಿದೆ, ಇನ್ನರ್ಧ ಎಡಿಟ್ ಮಾಡೋದಕ್ಕಾಗೇ ಇರಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯ ಎಲ್ಲ ಕಡೆ ಬಸ್ನಲ್ಲೇ ಓಡಾಡೋದು. ಸ್ಕೂಟರ್ನಲ್ಲಿ ಹೋಗ್ತೀನಿ ಅಂದರೆ ಅದು ಸುಮ್ಮಿ ಜೊತೆಗೇ. ಚಿಕ್ಕಡಿಯರಲ್ವ ಇದು? ಇದು ಮಾರ್ಕೆಟ್. ಎಲ್ಲ ಥರ ಹಣ್ಣುಗಳು, ತರಕಾರಿಗಳು ಅಥವಾ ಬ್ಯಾಂಗಲ್ಸ್ ಏನು ಬೇಕೆಲ್ಲ ಇಲ್ಲೇ ಸಿಗೋದು. ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು ಇದು ಆಸ್ಪತ್ರೆ, KR ಆಸ್ಪತ್ರೆ, ನಾವು ಅಲ್ಲೇ ಕ್ರಾಸ್ ಮಾಡ್ಕೊಂಡು ಬಿಡಬೇಕಾಯಿತು. ಆದರೆ ನಾವು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅಂತ ಹೇಳಿದೆ ಅಲ್ವಾ, ಇಲ್ಲಿವರೆಗೂ ಬಂದು ಈಗ ಈ ಸರ್ಕಲಲ್ಲಿ ಕ್ರಾಸ್ ಮಾಡ್ಕೊಂಡು ಮತ್ತೆ ಆ ಕಡೆನೇ ಹೋಗ್ತಾಯಿದ್ದೀವಿ. ನನಗೆ ಸುಮಿ ಇವತ್ತು ಫಿಲೋಮಿನಾ ಚರ್ಚಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆದರೆ ಶಾಪಿಂಗ್ ಮಾಡೋವಾಗಲೇ ಫುಲ್ಲು ಲೇಟ್ ಆಗೋಯಿತು. ಹಾಗಾಗಿ ಇವತ್ತು ಸೇಂಟ್ ಫಿಲೋಮಿನಾ ಚರ್ಚಿಗೆ ಹೋಗಲಿಲ್ಲ. ನೆಕ್ಸ್ಟ್ ಹೋದಾಗ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ನಾವು ಸಾಮಾನ್ಯವಾಗಿ ಶಾಪಿಂಗ್ ಮಾಡೋದು ಆಲ್ಮೋಸ್ಟ್ ಬನ್ನಾರಸ್ನಲ್ಲೇ, ಅಂದರೆ ಬಟ್ಟೆ ಶಾಪಿಂಗ್ ಮಾಡುವಾಗ. ಯಾಕಂದರೆ ಪ್ರತಿಯೊಂದು ಥರನೂ ಸಿಗುತ್ತೆ. ಆಮೇಲೆ ಚೌಕಾಸಿ ಮಾಡೋದೆಲ್ಲ ಇರೋದಿಲ್ಲ, ಫಿಕ್ಸ್ ರೇಟು. ಹಾಗಾಗಿ ಅಲ್ಲೇ ಹೋಗಿ ತೊಗೊಳ್ಳೋದು. ಸಂಜೆ ಟೈಮ್ ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ. ಪಾನಿಪುರಿ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಟೈಮ್ ಆಗೋಗಿತ್ತು. ಹಾಗಾಗಿ ಏನೂ ತಿನ್ನಲಿಲ್ಲ. ಇವತ್ತಿನ ಪ್ರಯಾಣ ತುಂಬಾ ಚೆನ್ನಾಗಿತ್ತು. ನಾವು ಮನೆಗೆ ಬರೋವಷ್ಟರಲ್ಲಿ 7 ಗಂಟೆ ಆಗಿತ್ತು. ಹೆಲ್ಮೆಟ್ ತೆಗೆಯೋಕ್ಕೂ ಮುಂಚೆನೇ ನಿಮಗೆ ಟೈಮಿಂಗ್ಸ್ ತೋರಿಸ್ಬಿಡೋಣ ಅಂತ ತೋರಿಸ್ದೆ. ಎಲ್ಲಿಗಾದರೂ ಹೋಗ್ತೀವಂದರೆ ಒಂದು ದಿನ ಪೂರ್ತಿ ಆಗಿಬಿಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.